ವೈದ್ಯರ ದಿನಾಚರಣೆ ಅಂತ ಹೇಳಿದೆ. ಮೊದಲಿಗೆ ಒಂದು ವೈದ್ಯರ ದಿನಾಚರಣೆಯ ಒಂದು ಸಣ್ಣ ಸಂಗತಿಯನ್ನು ನನಗೆ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು. ಎಲ್ಲ ಅಂದರೆ ಬಹುತೇಕ ಪತ್ರಕರ್ತರು ಇರುವ ಸಮಾರಂಭ ಆಗಿರೋದ್ರಿಂದ ಈ ವಿಷಯವನ್ನು ನಾನು ಹೇಳಬೇಕು ಅಂತ ಅನ್ನಿಸ್ತು. ಯಾಕೆಂದರೆ ಪತ್ರಕರ್ತರು ನಾವು ಬರವಣಿಗೆಯಲ್ಲಿ ತೊಡಗಿಕೊಂಡು ವೈದ್ಯರ ಬಗ್ಗೆಯೂ ಬಹಳಷ್ಟು ಬರಿತಾ ಇರ್ತೇವೆ. ಇದರಲ್ಲಿ ಇವತ್ತು ಬೆಳಗ್ಗೆ ನಾನೊಂದು ಲೇಖನ ಓದಿದೆ, ಹಾಗಾಗಿ ನನಗೆ ಇದನ್ನ ಹೇಳಬೇಕು ಅಂತ ಅನ್ನಿಸ್ತು. ನಾವೇ ಪತ್ರಕರ್ತರು ಮಾಡುವಂಥ ಒಂದು ಸಣ್ಣ ತಪ್ಪು ಅದು. ವೈದ್ಯರ ಬಗ್ಗೆ ಏನು ಲೇಖನ ಬರೀಬೇಕಾದ್ರೂ ನಮ್ಮ ಲೇಖನ ಶುರುವಾಗದೆ ವೈದ್ಯೋ ನಾರಾಯಣೋ ಹರಿ ಅಂತ. ಹಾಗಂತ ಶುರು ಮಾಡಿ ವೈದ್ಯರು ದೇವರು, ವೈದ್ಯರು ನಾರಾಯಣ ಅಂತ ನಾವು ಶುರು ಮಾಡ್ತೀವಿ. ಅವರನ್ನು ದೇವರಿಗೆ ಹೋಲಿಸ್ತಾರೆ, ಅವ್ರು ಹೀಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ ಅಂತ ಒಂದು ಬರೆದು ಬಿಡ್ತೀವಿ. ಒಂದು ಸಣ್ಣ ತಪ್ಪು ಕಲ್ಪನೆಯನ್ನು ಹೋಗಲಾಡಿಸ್ಬೇಕು ಅಂತ ನಂಗೆ ಅನ್ನಿಸ್ತು. ಶರೀರೇ ಜರ್ಜರೀಭೂತೆ ವ್ಯಾಧಿಗ್ರಸ್ತೆ ಕಲೇವರೆ ಔಷಧಂ ಜಾಹ್ನವೀ ತೋಯಂ ವೈದ್ಯೋ ನಾರಾಯಣೋ ಹರಿ ಅಂತ ಮೂಲ ಶ್ಲೋಕ. ಕೆಲವರು ತೀರ್ಥ ಕುಡಿಯುವಾಗಲೂ ಇದನ್ನು ಹೇಳ್ತಾರೆ. ಮೂಲ ಶ್ಲೋಕ ಇದು, ವೈದ್ಯೋ ನಾರಾಯಣೋ ಹರಿ ಅಂತ ಬಂದಿರೋದು ಈ ಶ್ಲೋಕದಿಂದ. ಇದರ ಅರ್ಥ, ನಮಗೆ ವಯಸ್ಸಾಗಿ ಶರೀರ ಜೀರ್ಣವಾಗಿ ಸಾವಿನ ಸಮೀಪದಲ್ಲಿರುವಾಗ ಅಥವಾ ಸತ್ತು ಶವ ಆದಾಗ ಇನ್ಯಾವುದೇ ಔಷಧಿ ಇಲ್ಲ, ಕೊನೆಯ ಔಷಧಿ ಗಂಗಾಜಲ ಅಂತ. ಗಂಗಾಜಲವನ್ನು ಬಿಡೋದು ಎಲ್ಲರಿಗೂ ಗೊತ್ತಿದೆ. ಕೊನೆಯ ಔಷಧಿ ಗಂಗಾಜಲ, ಕೊನೆಯ ವೈದ್ಯ ನಾರಾಯಣ ಅಂತ. ನಾರಾಯಣ ಚಿಕಿತ್ಸೆ ಕೊಡೋದಕ್ಕೆ ಬರಲ್ಲ ಅಲ್ಲಿ, ನಾರಾಯಣ ನಮಗೆ ಕರ್ಕೊಂಡೋಗೋದಕ್ಕೆ ಬರ್ತಾನೆ. ಅದು ಇರೋದು ಮೂಲ ಶ್ಲೋಕ. ಹಾಗೆ ನಾವು ಎಲ್ಲರೂ ಅದನ್ನು ತಪ್ಪರ್ಥದಲ್ಲಿ ಬಳಸ್ತಾ ಇದ್ದೀವಿ. ತುಂಬ ಜನ ಪತ್ರಕರ್ತರು ಇರೋದ್ರಿಂದ ದಯವಿಟ್ಟು ಅದನ್ನು ಇನ್ನು ವೈದ್ಯರ ಬಗ್ಗೆ ಬರೆಯುವಾಗ ಈ ವಾಕ್ಯ ಬರಿಬೇಡಿ ಅಂತ ಒಂದು ಮಾತು ಹೇಳೋಣ ಅಂತ ಅನಿಸೋದಕ್ಕೆ ಹೇಳಿದೆ. ಸೊ ವೈದ್ಯೋ ನಾರಾಯಣ ಹರಿಹಿ ಅರ್ಥದಲ್ಲಿ ಬೇರೆ ರೀತಿಯಲ್ಲಿ ಬಳಕೆ ಆಗ್ತಾ ಇದೆ. ಪತ್ರಿಕೋದ್ಯಮಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಕೊಡುಗೆ ಬಹಳ ದೊಡ್ಡದು. 50 ವರ್ಷದ ಹಿಂದಿನ ಮಾತು ನನಗೇನು ಗೊತ್ತಿಲ್ಲ, ಬಟ್ ಈಗಂತೂ ಸಮಕಾಲೀನ ಪತ್ರಿಕೋದ್ಯಮದಲ್ಲಿ ಉತ್ತರ ಕನ್ನಡದ ಜಿಲ್ಲೆಯ ಪತ್ರಕರ್ತರು ಇರುವಷ್ಟು ಬೇರೆ ಯಾವುದೇ ಜಿಲ್ಲೆಯವರಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಉತ್ತರ ಕನ್ನಡ ಜಿಲ್ಲೆಯಿಂದ ಬಂದಂತಹ ಗುಣಮಟ್ಟದ ಪತ್ರಕರ್ತರಷ್ಟು ಬೇರೆ ಯಾವುದೇ ಜಿಲ್ಲೆಯಿಂದ ಬಂದಿರೋದನ್ನು ನಾನು ನೋಡ್ತಾ ಇಲ್ಲ. ಇದೊಂದು ವಿಷಯದಲ್ಲಿ ಪತ್ರಿಕೋದ್ಯಮಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಕೊಡುಗೆ ಬಹಳ ದೊಡ್ಡದು. ಸ್ನೇಹಿತ ರಾಘವೇಂದ್ರ ಅವರು ಹೇಳಿದಾಗೆ ತುಂಬ ಜನ ಸಂಪಾದಕರು ಉತ್ತರ ಕನ್ನಡದವರೇ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಬೆಂಗಳೂರಿನ ಪ್ರಮುಖ ಪತ್ರಿಕಾಲಯಗಳ ಸುದ್ದಿ ಸಂಪಾದಕರು, ಉಪಸುದ್ದಿ ಸಂಪಾದಕರು, ಮುಖ್ಯ ಉಪಸಂಪಾದಕರು, ಮುಖ್ಯ ವರದಿಗಾರರು, ಹಿರಿಯ ವರದಿಗಾರರು, ವಿಶೇಷ ವರದಿಗಾರರು, ಇಂತಹ ಹುದ್ದೆಗಳಲ್ಲಿ ಉತ್ತರ ಕನ್ನಡದ ಪ್ರಾಡಕ್ಟ್ಗಳು ತುಂಬ ಇದ್ದಾವೆ. ಉತ್ತರ ಕನ್ನಡ ಒಂದೇ ಅಲ್ಲ, ದಕ್ಷಿಣ ಕನ್ನಡದವರು ತುಂಬ ಜನ ಇದ್ದಾರೆ. ಇದಕ್ಕೆ ಕಾರಣ ಒಂದು, ಇಲ್ಲಿಯ ಪತ್ರಿಕೋದ್ಯಮದ ಶಿಕ್ಷಣನೂ ಇರ್ಬೋದು. ನಮ್ಮಲ್ಲಿ ಡಿಗ್ರಿ ಕಾಲೇಜ್ ಮಟ್ಟದಲ್ಲೇ ಪತ್ರಿಕೋದ್ಯಮನೂ ಬಂದಿರೋ ಕೆಲವು ಕಾಲೇಜುಗಳು ಇಲ್ಲಿದ್ದಾವೆ. ಅದರ ಜೊತೆಗೆ ಇಲ್ಲಿಯ ನೆಲ, ಇಲ್ಲಿಯ ಜಲ, ಇಲ್ಲಿಯ ಜನ ಸಮುದಾಯ ಪತ್ರಕರ್ತರನ್ನು ಹುಟ್ಟು ಹಾಕುತ್ತಿರುವ ರೀತಿ, ಒಬ್ಬ ಒಳ್ಳೆಯ ಪತ್ರಕರ್ತ ರೂಪುಗೊಳ್ಳಬೇಕು ಅಂದರೆ ಸಮಾಜವನ್ನು ಇಡಿಯಾಗಿ ಸಮಗ್ರವಾಗಿ ಅರ್ಥ ಮಾಡಿಕೊಳ್ಳುವಂಥ ಗುಣ ಬೇಕು ಅವನಿಗೆ. ಅವನು ಮಾತ್ರ ಒಳ್ಳೆಯ ಪತ್ರಕರ್ತ ಆಗಬಲ್ಲ. ಅದರ ಜೊತೆಗೆ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಒಂದು ಬದ್ಧತೆ ಬೇಕು. ಇದು ಎರಡು ಗುಣ ಬಹಳ ಮುಖ್ಯ. ನಮ್ಮ ಜಿಲ್ಲೆಯವರಲ್ಲಿ ನಾನು ಗುರುತಿಸಿದ ಹಾಗೆ ಇವೆರಡೂ ಗುಣ ಬಹಳ ಹೆಚ್ಚಿನ ಪ್ರಮಾಣದಲ್ಲಿದೆ. ಬೇರೆ ಕಡೆಯಿಂದ ಬರುವಂಥ ಪತ್ರಕರ್ತರಲ್ಲಿ ಇಂತಹ ಗುಣವನ್ನು ನಾನು ಕಾಣೋದು ಕಡಿಮೆ. ನಂದೇ ಒಂದು ಅನುಭವ ಹೇಳ್ತೀನಿ. ನಾನು ಪತ್ರಕರ್ತ ಆಗಿ ಸೇರಿದ್ದು ಕನ್ನಡಪ್ರಭ ಪತ್ರಿಕೆಗೆ 2004. ಆಗ ನನಗೆ ಆಗಷ್ಟೇ ಆದವರು HR ರಂಗನಾಥ್. ಈಗಿನ ಪಬ್ಲಿಕ್ ಟಿವಿಯಲ್ಲಿ ನೀವೆಲ್ಲ ರಂಗಣ್ಣ ಅಂತ ಏನು ನೋಡ್ತೀರಾ, ಅವರೇ ಅವಾಗ ಕನ್ನಡಪ್ರಭಕ್ಕೆ ಸಂಪಾದಕರು. ಅವರು ಹೊಸ ಸಂಪಾದಕರು, ನಾನು ಹೊಸ ಪತ್ರಕರ್ತ, ಹೊಸ ಉಪಸಂಪಾದಕ. ಆಗಷ್ಟೇ 5 ದಿನ ಆಗಿತ್ತು ಅವರು ಸಂಪಾದಕರಾಗಿ ನಾನು ಅಲ್ಲಿಗೆ ಸೇರಿದ್ದೆ. ನಾನು ಸೇರಿದ ದಿನ ಸುನಾಮಿ ಬಂದ್ಬಿಡ್ತು.
ಫಸ್ಟ್ ನಮ್ಮ ನಮ್ಮ ಇಂಡಿಯನ್ ಕಾಂಟಿನೆಂಟಲ್ಲಿ ಸುನಾಮಿ ಅಂತ ಕೇಳಿದ ಅವತ್ತೇ ಸಾವಿರಾರು ಜನ ಸತ್ರು. ಅವತ್ತು ನೀವು ಒಂದು ಈ ಥರದೊಂದು ದೊಡ್ಡ ಘಟನೆ ಆದಾಗ, ಸುನಾಮಿ ಆದಾಗ, ಭೂಕಂಪ ಆದಾಗ, ಯಾರೋ ದೊಡ್ಡ ವ್ಯಕ್ತಿಯೊಬ್ಬರು ಸತ್ತಾಗ, ಅಥವಾ ಏನೋ ಒಂದು ಮೇಜರ್ ಡೆವಲಪ್ಮೆಂಟ್ ಆದಾಗ ಪತ್ರಿಕಾ ಕಚೇರಿಗಳನ್ನು ನೀವು ನೋಡಬೇಕು. ಭಾಳ ಗದ್ದಲ ಇರುತ್ತೆ ಅಲ್ಲಿ. ಎಲ್ಲರೂ ಎಲ್ಲೆಲ್ಲೋ ಓಡಾಡ್ತಾ ಇರ್ತಾರೆ, ಏನೇನೋ ಮಾಡ್ತಾ ಇರ್ತಾರೆ. ನಾಳಿನ ಸಂಚಿಕೆ ಬರಬೇಕಲ್ಲ, ಭಾಳ ಗದ್ದಲ ಇರುತ್ತೆ. ಮೊದಲ ದಿನ ನಾನು ಪತ್ರಿಕಾ ಕಚೇರಿ ಕಾಲಿಟ್ಟ ದಿನ ಸುನಾಮಿ ಬಂದು ಅಪ್ಪಳಿಸ್ತು ಅಂತ. ಅದೊಂದು ವಿಶೇಷ ಅನುಭವ. ಅವತ್ತು HR ರಂಗನಾಥ್ ಕೆಲಸ ಮಾಡಿರೋ ರೀತಿ, ಅವರು ಹೊಸ ಸಂಪಾದಕರು, ಅವರು ಕೆಲಸ ಮಾಡಿರೋ ರೀತಿ. ಆಗಷ್ಟೇ ಅಲ್ಲಿ ರವಿ ಹೆಗಡೆ ಇದ್ದರು ಸುದ್ದಿ ಸಂಪಾದಕರಾಗಿ, ಈಗ ಕನ್ನಡಪ್ರಭದ ಪ್ರಧಾನ ಸಂಪಾದಕರು. ಅವರು ಕೊಟ್ಟ ತರಬೇತಿ ಮತ್ತು ಅವರು ಹೊಸದಾಗಿ ಬರುವಂಥ ಪತ್ರಕರ್ತರನ್ನು ದುಡಿಸ್ಕೊಳ್ತಾ ಇದ್ದ ರೀತಿ ನನಗೆ ನೆನಪಿದೆ. ನಾನು ಅಲ್ಲಿಗೆ ಹೋಗಿ ಜಾಯಿನ್ ಆದ ಆರಂಭಿಕ 3 ತಿಂಗಳು ನಾನು ಸೂರ್ಯಾಸ್ತವನ್ನೇ ನೋಡಲಿಲ್ಲ. 3 ತಿಂಗಳು ಒಂದು ದಿನ ನನಗೊಂದು ವೀಕ್ಲಿ ಆಫ್ ಅಂತ ಕೊಡಲಿಲ್ಲ. ಸಂಜೆ ನಾನು ಮಧ್ಯಾಹ್ನ 3 ಗಂಟೆಗೆ ಆಫೀಸಲ್ಲಿದ್ದರೆ ರಾತ್ರಿ 3 ಗಂಟೆ, ಬೆಳಗಿನ ಜಾವ 3 ಗಂಟೆವರೆಗೆ ಇರ್ತಿದ್ದೆ. ಆಮೇಲೆ ಮನೆ ಕರ್ಕೊಂಡೋಗಿ ಬಿಡೋರು, ಊರೆಲ್ಲ ಬೆಂಗಳೂರೆಲ್ಲ ಸುತ್ತಾಡಿಸಿ ಎಲ್ಲೆಲ್ಲೋ ಡ್ರಾಪ್ ಮಾಡಿಸಿ ಬೆಳಗ್ಗೆ 4:15 ಜಾವಕ್ಕೆ ಮನೆ ಕರ್ಕೊಂಡೋಗಿ ಬಿಡೋರು. ಆಮೇಲೆ ಮಲಗಿ ಮಧ್ಯಾಹ್ನ ಒಂದು 12 ಗಂಟೆ ಅಷ್ಟೊತ್ತಿಗೆ ಎದ್ದು ಎಲ್ಲೋ ಸ್ನಾನ ಮಾಡಿಕೊಂಡು ಒಂದು ಹೋಟೆಲಲ್ಲಿ ಊಟ ಮಾಡಿಕೊಂಡು ಮತ್ತೆ ಆಫೀಸಿಗೆ ಬರೋದು. ಒಂದು 3 ತಿಂಗಳು ಇದೇ ಕೆಲಸ. ಒಂದು 6 ತಿಂಗಳು ನಾನು ಊರ ಕಡೆನೂ ಬರಲಿಲ್ಲ. ಅವ್ರು HR ರಂಗನಾಥ್ ಹೇಳ್ತಿದ್ರು, ಒಂದು ಕಡೆಗೆ ನೀನು ಕೂತು ಆರಂಭಿಕ ಒಂದು 3 ವರ್ಷ ಪಟ್ಟಾಗಿ ಕೆಲಸ ಕಲ್ತ್ಕೋ. ಈ ಆಫೀಸಲ್ಲಿ ಏನೇನು ಕೆಲಸ ಇದೆ ಎಲ್ಲದನ್ನೂ ಕಲ್ತ್ಕೋ. ಈ ಕೆಲಸ ನಂದಲ್ಲ ಅಂತ ಯಾವುದನ್ನೂ ಬಿಡಬೇಡ, ಎಲ್ಲದನ್ನೂ ಮಾಡು. ಇನ್ಯಾರೋ ಒಂದು 2,000 ಜಾಸ್ತಿ ಕೊಡ್ತೀನಿ ಅಂತ ಹೇಳ್ತಾರೆ ಅಂತ ಎಲ್ಲಿಗೂ ಹೋಗಬೇಡ, ನನ್ನ ಮಾತನ್ನು ನಂಬು. 3 ವರ್ಷ ಇರು, ಒಂದು ಕಡೆ ಕಲ್ತ್ಕೊ. ಒಂದು ಸಾಲಿಡ್ ಫೌಂಡೇಶನ್ ಆಗುತ್ತೆ ನಿನಗೆ ಜರ್ನಲಿಸಮ್ನಲ್ಲಿ. ಅದಾದಮೇಲೆ ನಿನ್ನ ಭವಿಷ್ಯ ನೀನು ನೋಡ್ಕೊ ಅಂತ. ಅವ್ರು 3 ವರ್ಷ ಅಂತ ಹೇಳಿದ್ರು, ನಾನು 20 ವರ್ಷ ಇದ್ದೆ ಕನ್ನಡಪ್ರಭದಲ್ಲಿ. ಬಟ್ ಆ 3 ವರ್ಷ ಅಂತ ಅವ್ರು ಹೇಳಿದ್ದು, ಆ 3 ವರ್ಷದ ಅನುಭವ ನನ್ನ ಇಡೀ ಪತ್ರಿಕೋದ್ಯಮದ ಕರಿಯರ್ಗೆ ಒಂದು ಭಾಳ ಗಟ್ಟಿಯಾದ ತಳಪಾಯ ಆಯಿತು. ಈ ರೀತಿ ಪತ್ರಕರ್ತರನ್ನ ಆರಂಭದಲ್ಲಿ ಬಿಗಿಯಾಗಿ ಕೂರಿಸಿ ಕೆಲಸ ಮಾಡಿಸಿ ಕೆಲಸ ಕಲಿಸುವಂಥ ಗುಣ ಅಂಥ ಪತ್ರಕರ್ತರಲ್ಲಿ ಇತ್ತು. ಹಾಗಾಗಿ ನಮ್ಗೆ ಇಲ್ಲಿವರೆಗೆ ಬರೋದಕ್ಕೆ ಸಾಧ್ಯ ಆಯಿತು. ಇವತ್ತು ಬರೋ ಪತ್ರಕರ್ತರಿಗೆ ಕಳವಳ ಆಗೋದು ಅದೇನೆ. ಹೊಸದಾಗಿ ಸೇರ್ತಾರೆ ಹುಡುಗರು. ಈಗ ದಿನಪತ್ರಿಕೆಗಳಿಗೆ ಬರೋದು ಭಾಳ ಕಡಿಮೆ ಪತ್ರಕರ್ತರು. ಈಗ ಟಿವಿಗೆ ಹೋಗ್ತಾರೆ, ಇಲ್ಲ PR ಏಜೆನ್ಸಿಗೆ ಅಂತ ಹೋಗ್ತಾರೆ, ಇಲ್ಲ ಯಾವುದೋ ಸೋಷಿಯಲ್ ಮೀಡಿಯಾದಲ್ಲೂ ಜರ್ನಲಿಸ್ಟ್ಗಳ ಹುದ್ದೆ ಇರುತ್ತೆ, ಅಲ್ಲಿಗೆ ಹೋಗ್ತಾರೆ. ತುಂಬ ಬೇರೆ ಬೇರೆ ಕಡೆಗೆ ಅವಕಾಶಗಳಿದ್ದಾವೆ. ದಿನಪತ್ರಿಕೆಗಳಿಗೆ ಬರುವ ಯುವ ಪತ್ರಕರ್ತರ ಸಂಖ್ಯೆನೇ ಕಡಿಮೆ. ಒಂದು ಬರೋವರಲ್ಲೂ ಕಾಳುಗಳು ಬರೋದಕ್ಕಿಂತ ಜೊಳ್ಳುಗಳು ಬರೋದು ಜಾಸ್ತಿ. ಬಂದವರು ಯಾರೂ ಈಗ ನಾನು ನೆನಪಿಸ್ಕೊಂಡಲ್ಲ ಆ ಥರ ಕೂತು ಕೆಲಸ ಮಾಡೋರಿಲ್ಲ. ಬಂದು ವಾರನೇ ನಂದು ವೀಕ್ಲಿ ಆಫ್ ಯಾವಾಗ, ನನ್ನ ಟೈಮಿಂಗ್ಸ್ ಏನು, ನಾನು ಎಷ್ಟೊತ್ತು ಕೆಲಸ ಮಾಡಬೇಕು, ನಾನು ಎಷ್ಟು ಸಲ ಟೀಗೆ ಹೋಗ್ಬೋದು, ಈ ಥರದ ಪ್ರಶ್ನೆಗಳಿರ್ತವೆ ಹೊರತು ನಾನು ಏನೇನು ಮಾಡಬೇಕು, ನನ್ನ ಜವಾಬ್ದಾರಿ ಏನು, ಈ ಥರದನ್ನು ಕೇಳಿ ಅಳವಡಿಸ್ಕೊಳ್ಳುವಂಥ ಗುಣ ಇರೋರು ಭಾಳ ಕಡಿಮೆ ಈಗ ಬರೋದು. ಆಮೇಲೆ ಈಗ ಬರೋರು ಇಡೀ ದಿನ ಮೊಬೈಲ್ನಲ್ಲಿ ಇರ್ತಾರೆ. ಅವ್ರು ಮೊಬೈಲ್ನಲ್ಲಿ ಏನು ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಕೆಲಸ ಕಲಿಯುವಂತಹ ಗುಣ ಭಾಳ ಕಡಿಮೆ. ಆಮೇಲೆ ಬರೋವಾಗಲೇ ನನಗೆಲ್ಲ ಗೊತ್ತು, ಇಲ್ಲಿರೋರಿಗೆ ಏನೂ ಗೊತ್ತಿಲ್ಲ ಅನ್ನೋ ಒಂದು ನಂಬಿಕೆಯಲ್ಲಿ ಬರ್ತಾರೆ. ಅದು ಇವತ್ತಿನ ಪತ್ರಿಕೋದ್ಯಮಕ್ಕೆ, ಅದರಲ್ಲೂ ಭಾಳ ಕಷ್ಟದ ಸಂದರ್ಭದಲ್ಲಿರುವಂಥ ದಿನಪತ್ರಿಕೆಗಳಿಗೆ ಇನ್ನಷ್ಟು ಸಮಸ್ಯೆಯನ್ನು ತಂದೊಡ್ಡಿರುವಂಥ ಸಂಗತಿ ಅದು. ಆದರೆ ಉತ್ತರ ಕನ್ನಡದ ಜಿಲ್ಲೆಯಿಂದ ಬರುವಂತಹ ಕೆಲವು ಯುವ ಪತ್ರಕರ್ತರಿಗೆ ಒಂದು ಮಟ್ಟಿಗಿನ ಬದ್ಧತೆ ಇವತ್ತಿಗೂ ಕಾಣಿಸ್ತಾ ಇದೆ. ಹಾಗಾಗಿ ಉತ್ತರ ಕನ್ನಡ ಜಿಲ್ಲೆಯ ಪತ್ರಕರ್ತರಿಗೆ ಮತ್ತು ಒಂದು ಮಟ್ಟಿಗೆ ದಕ್ಷಿಣ ಕನ್ನಡದವರಿಗೆ ಪತ್ರಿಕಾ ಕಚೇರಿಗಳಲ್ಲಿ ಇವತ್ತಿಗೂ ಆ ಮಾನ್ಯತೆ ಇದೆ. ಹೊರಗಡೆಗೆ ಹೇಳ್ತಾರೆ, ಈಗ ನಾನು ಬೆಂಗಳೂರಲ್ಲಿ ಕುಳಿತು ನೋಡಿದಾಗ ಸ್ವಲ್ಪ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಹೇಳ್ತಾರೆ, ಏನು ನೀವು ಉತ್ತರ ಕನ್ನಡದ ಎಡಿಟರ್ಗಳೆಲ್ಲ ಸೇರಿಕೊಂಡು ಬರೀ ಉತ್ತರ ಕನ್ನಡದವರಿಗೆ ಕೆಲಸ ಕೊಡ್ತೀರಿ, ಪೇಪರ್ಗಳೆಲ್ಲ ನಿಮ್ಮವರೇ ತುಂಬ ಹೋಗಿದ್ದಾರೆ, ಬೇರೆ ಜಿಲ್ಲೆಗಳಲ್ಲಿ ಪತ್ರಕರ್ತರು ಇಲ್ವಾ, ಅವ್ರನ್ನ ಯಾರು ಪ್ರೋತ್ಸಾಹ ಮಾಡಬೇಕು? ಪ್ರೋತ್ಸಾಹ ಮಾಡಬೇಕು ಸರಿ, ಆ ಕೆಲಸ ಕಲಿಯುವಂಥ ಗುಣನೂ ಬೇಕಲ್ಲ. ಯಾರನ್ನ ಪ್ರೋತ್ಸಾಹ ಮಾಡಬೇಕು ಅಂತ ನಾವು ಗುರುತಿಸ್ಬೇಕಲ್ಲ. ಅದನ್ನು ಮಾಡಬೇಕು ಅಂದರೆ ಒಂದು ಕನಿಷ್ಠ ಅರ್ಹತೆ ಆದರೂ ಬೇಕು. ಬರೀ ಪತ್ರಿಕೋದ್ಯಮ ಪದವಿ ತಗೊಂಡು ಬಂದ ತಕ್ಷಣ ನಾವು ಯಾರನ್ನೂ ಪತ್ರಕರ್ತ ಅಂತ ಒಪ್ಕೊಳ್ಳೋಕ್ಕಾಗಲ್ಲ. ಅವರಲ್ಲಿ ಆ ಗುಣ ಇರಬೇಕು. ಕೆಲಸವನ್ನು ಕಲಿತು ಅಳವಡಿಸ್ಕೊಳ್ಳುವಂತಹ ಸಾಮರ್ಥ್ಯ ಬೇಕು. ಮುಖ್ಯವಾಗಿ ಭಾಷೆ ಬೇಕು.
ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಪತ್ರಕರ್ತರಿಗೆ ಅಥವಾ ಹುಡುಗರಿಗೆ ಇರುವ ಒಂದೇ ಒಂದು ಅಡ್ವಾಂಟೇಜ್ ಏನು ಅಂದರೆ ಭಾಷೆ. ನಮ್ಮಲ್ಲಿ ಇವತ್ತಿಗೂ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ವ್ಯವಸ್ಥೆ ಭಾಳ ಚೆನ್ನಾಗಿದೆ. ನನಗೆಲ್ಲ ಒಂದು ಮಟ್ಟಿಗಿನ ಒಳ್ಳೆಯ ಕನ್ನಡ ಬರೋದಕ್ಕೆ ಕಾರಣ ನಮ್ಮ ಶಾಲೆಯ ಶಿಕ್ಷಕರು, ನಮ್ಮ ಹೈಸ್ಕೂಲ್ ಶಿಕ್ಷಕರು. ನನಗೆ ಹೈಸ್ಕೂಲ್ನಲ್ಲಿ ಇವತ್ತು ಬಂದಿಲ್ಲ ಅನಿಸುತ್ತೆ, ಆರ್ ಜಿ ಹೆಗಡೆಯವರು ಪತ್ರಕರ್ತರು ಕೂಡ, ಕೆ ಆರ್ ಹೆಗಡೆಯವರು ಅವರು ಪತ್ರಕರ್ತರು. ಅಂಥವ್ರ ಕಾರಣ ನನಗೆ, ಅವರಿಂದ ನಾನು ಭಾಳಷ್ಟನ್ನು ಪಡ್ಕೊಂಡಿದ್ದೇನೆ. ಅಂಥವ್ರನ್ನ ಯಾವತ್ತೂ ನಾನು ನೆನೆಸ್ಕೋಬೇಕು. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಭಾಷೆಯನ್ನು, ಅದರಲ್ಲೂ ಕನ್ನಡವನ್ನು ಇಲ್ಲಿ ತುಂಬ ಚೆನ್ನಾಗಿ ಕಲಿಸುವಂತಹ ಒಂದು ವ್ಯವಸ್ಥೆ ಇದೆ. ಹಾಗಾಗಿ ಪತ್ರಿಕಾ ಕಚೇರಿಗಳಲ್ಲಿ ನೀವು ಉತ್ತರ ಕನ್ನಡ ಜಿಲ್ಲೆಯ ಪತ್ರಕರ್ತರನ್ನ ಹೆಚ್ಚಾಗಿ ಕಾಣಬಹುದು. ಬೇರೆ ಕಡೆಗೆ ಅದರ ವ್ಯವಸ್ಥೆ ಏನಾಗಿದೆ ಅಂತ ವಿಮರ್ಶೆ ಮಾಡೋದನ್ನು ನಾನು ಅವರಿಗೆ ಬಿಡೋಣ. ಇಲ್ಲಿ ಇವತ್ತಿಗೂ ನಾವಲ್ಲಿ ಹೋದ ಕಾರಣಕ್ಕೆ ಕೆಲವು ಮೇಲಿನ ಕೆಲವು ಹುದ್ದೆಗಳಿಗೆ ಹೋದ್ವಿ ಹೊರತು ಇವತ್ತಿಗೂ ಇಲ್ಲಿರುವ ಕೆಲವು ಸ್ಟ್ರಿಂಜರ್ಗಳಿರ್ಬೋದು, ಬಿಡಿ ವರದಿಗಾರರು, ಜಿಲ್ಲಾ ಮಟ್ಟದಲ್ಲಿರುವವರು, ಭಾಳ ದೊಡ್ಡ ದೊಡ್ಡ ಪತ್ರಕರ್ತರಾಗುವಂಥ ಅರ್ಹತೆ ಇರೋರು ಇಲ್ಲಿದ್ದಾರೆ. ಅವರು ಇಲ್ಲಿ ಊರು ಬಿಟ್ಟು ಅಲ್ಲಿವರೆಗೆ ಬರೋದಕ್ಕೆ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ಇಲ್ಲೇ ಇರಬಹುದೇ ಹೊರತು, ನನ್ನ ಸ್ನೇಹಿತ ರಾಘವೇಂದ್ರ ಅವರಿಗೆ ನಾನು ಕೆಲಸಕ್ಕೆ ಸೇರಿದಾಗಿಂದ ಒಂದು 20 ಸಲ ಹೇಳಿದ್ದೀನಿ ಬೆಂಗಳೂರಿಗೆ ಬನ್ನಿ ಅಂತ. ಪ್ರತಿ ವರ್ಷಕ್ಕೆ ಒಂದು 3-4 ಸಲ ಹೇಳಿದ್ದೀನಿ. ಕೊನೆಗೂ ಬಂದಿಲ್ಲ ಅವರು. ಬೇಡ ಕೊನೆಯ ಪಕ್ಷ ಹುಬ್ಬಳ್ಳಿಗೆ ಬನ್ನಿ ಅಂತ, ಬರಲಿಲ್ಲ ಅವರು. ಕೊನೆಗೆ ನಾನು ಹೇಳಿ ಇದಿನ್ನೂ ರಿಪೇರಿ ಆಗೋ ಸರ್ಕಲ್ಲ ಇದು ಅಂತ ನಾನು ಹೇಳೋದನ್ನು ಬಿಟ್ಟು. ಅಂದರೆ ಅಂಥವರು ನಿಮಗೆ ಇನ್ನೂ ಭಾಳಷ್ಟು ಜನ ಇದ್ದಾರೆ ಇಲ್ಲಿ. ಸ್ವಲ್ಪ ಈಗ ಗಣೇಶ್ ಹೆಗಡೆ ಅವರು ಬಂದಿದ್ದಾರೆ. ಅಂದರೆ ಯಾವುದೋ ಒಂದು ದೊಡ್ಡ ಡೆಸಿಗ್ನೇಷನಿನ ಇದಕ್ಕೆ ಹೋದರೆ ಅದು ದೊಡ್ಡ ವಿಷಯ ಅಂತ ನಾನು ಹೇಳೋದಲ್ಲ. ಅಂದರೆ ನೀವು ಅಲ್ಲಿವರೆಗೆ ಹೋದರೆ ನೀವು ಪತ್ರಿಕೋದ್ಯಮದಲ್ಲಿ ಪ್ರಭಾವ ಬೀರುವಂತಹ ನಿಮ್ಮ ವ್ಯಾಪ್ತಿ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಆಯಾ ಕೆಲಸಕ್ಕೆ ಕೆಲವು ಜವಾಬ್ದಾರಿಗಳನ್ನು ಕೊಟ್ಟು ಇಂತಿಂಥವ್ರನ್ನ ನಿಯೋಜನೆ ಮಾಡ್ಬೋದು. ಜಿಲ್ಲೆಗೆ ಆಗುವ ಕೆಲಸಗಳನ್ನು ಇನ್ನಷ್ಟು ಪರಿಣಾಮಕಾರಿಯಾಗೂ ಮಾಡ್ಬೋದು. ಆ ಕಾರಣಕ್ಕಾದರೂ ಆ ಸಾಮರ್ಥ್ಯ ಇರೋರು ಬನ್ನಿ ಅಂತ ನಾನು ಕೇಳೋದಷ್ಟೇ. ರಾಘವೇಂದ್ರ ಅವರು ಬರಲಿಲ್ಲ. ಬಟ್ ಏನೇ ಆದರೂ ಉತ್ತರ ಕನ್ನಡ ಜಿಲ್ಲೆ ಪತ್ರಿಕೋದ್ಯಮಕ್ಕೆ ಕೊಟ್ಟ ಕೊಡುಗೆಯನ್ನು ನಾವು ಯಾವತ್ತೂ ಸ್ಮರಿಸ್ಕೊಳ್ಳೇಬೇಕು. ಇನ್ನು ಪತ್ರಿಕಾ ದಿನ ಜುಲೈ 1ರಂದು ಎಲ್ಲ ಕಡೆ ಆಚರಣೆ ಮಾಡ್ತಾರೆ. ಅದ್ರ ಹಿನ್ನೆಲೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಪತ್ರಿಕಾ ದಿನವನ್ನು ಆಚರಣೆ ಮಾಡೋದು ಕನ್ನಡದ ಮೊದಲ ಪತ್ರಿಕೆ ಯಾವತ್ತು ಆರಂಭ ಆಯಿತೋ ಅವತ್ತಿನ ದಿನವನ್ನು ಸ್ಮರಿಸೋದಕ್ಕಾಗಿ. ಸುಮಾರು 182 ವರ್ಷದ ಹಿಂದೆ 1843ರಲ್ಲಿ ಜುಲೈ 1ಕ್ಕೆ ಮಂಗಳೂರು ಸಮಾಚಾರ ಅನ್ನೋ ಪತ್ರಿಕೆ ಶುರುವಾಯಿತು. ಅದನ್ನು ಶುರು ಮಾಡಿದ್ದು ಜರ್ಮನಿಯ ಒಬ್ಬ ಕ್ರೈಸ್ತ ಮಿಷನರಿ ಮಂಗಳೂರಲ್ಲಿ ಶುರು ಮಾಡಿದ್ರು. ಮಂಗಳೂರು ಸಮಾಚಾರ ಅದು ಮೊದಲಿಗೆ ಅದು ಪಾಕ್ಷಿಕ ಆಗಿತ್ತು. ಬರೀ ಒಂದು 16 ಸಂಚಿಕೆ ಬಂದು ಅದು ನಿಂತೋಯ್ತು. ಅವರು ಕ್ರೈಸ್ತ ಧರ್ಮದ ಪ್ರಚಾರಕ್ಕೆ ಅಂತ ಬಂದವರು ಫಸ್ಟ್ ಕೇರಳಕ್ಕೆ ಬಂದು ಅಲ್ಲಿ ಮಲಯಾಳಿ ಕಲಿತು, ಮಲಯಾಳಂನಲ್ಲಿ ಏನೋ ಪತ್ರಿಕೋದ್ಯಮದ ಕೆಲವು ಪ್ರಯೋಗ ಮಾಡಿ, ನಂತರ ಮಂಗಳೂರಿಗೆ ಬಂದು ಕನ್ನಡ ಕಲಿತು, ತುಳು ಕಲಿತು, ಮಂಗಳೂರು ಸಮಾಚಾರವನ್ನು ಶುರು ಮಾಡಿ, ನಂತರ ಅದನ್ನು ನಿಲ್ಲಿಸಿ ಆಮೇಲೆ ರಾಯಚೂರಿಗೋ ಕೊಪ್ಪಳಕ್ಕೋ ಎಲ್ಲೋ ಬಂದು 1-2 ವರ್ಷದ ನಂತರ ಇಲ್ಲಿ ಮತ್ತೆ ಪತ್ರಿಕೆ ಶುರು ಮಾಡಿ ಮಂಗಳೂರು ಸಮಾಚಾರನೇ ಮಾಡಿ ಅದೊಂದು 2 ವರ್ಷದಲ್ಲಿ ನಿಂತೋಗಿ ಈ ಥರದ್ದು ಪ್ರಯೋಗಗಳನ್ನು ಮೊಟ್ಟ ಮೊದಲಿಗೆ ಕನ್ನಡದಲ್ಲಿ ಮಾಡಿದವರು ಒಬ್ಬ ಕ್ರೈಸ್ತ ಮಿಷನರಿ ಜರ್ಮನಿಯವರು. ಅವರು ಮಂಗಳೂರು ಸಮಾಚಾರವನ್ನು ಸ್ಥಾಪನೆ ಮಾಡಿದ್ರ ನೆನಪಿಗೆ ಹರ್ಮನ್ ಮೋಗ್ಲಿಂಗ್ ಅಂತ ಅವ್ರ ಹೆಸರು. ಅವರು ಅದನ್ನು ಆರಂಭ ಮಾಡಿದ್ರ ನೆನಪಿಗೆ ಪತ್ರಿಕಾ ದಿನವನ್ನು ಆಚರಣೆ ಮಾಡ್ತೀವಿ. ಇದರ ಆಚರಣೆನೂ ಭಾಳ ದಿನ ಮಾಡ್ತಿರ್ಲಿಲ್ಲ. 1996ರಲ್ಲಿ ಕೆ ಶ್ರೀಧರ್ ಆಚಾರ್ ಅವರು ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾಗಿದ್ದಾಗ ಸರ್ಕಾರದ ಮಟ್ಟದಲ್ಲಿ ಇದನ್ನು ಆಚರಣೆ ಮಾಡುವಂಥ ಒಂದು ಸಂಪ್ರದಾಯ ಶುರುವಾಯಿತು. 96ರಿಂದ ಇದನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈಗ ಪ್ರತಿ ವರ್ಷ ಸರ್ಕಾರನೇ ಇದನ್ನು ಆಚರಣೆ ಮಾಡುತ್ತೆ ಜುಲೈ 1ರಂದು. ಇವತ್ತು ಬೆಂಗಳೂರಿನಲ್ಲಿ ಮಾಧ್ಯಮ ಅಕಾಡೆಮಿಯಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಇದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಭಾಗವಹಿಸ್ತಾ ಇದ್ದಾರೆ. ನಾನು ಇಲ್ಲಿಗೆ ಬರದೇ ಇದ್ದರೆ ಅಲ್ಲಿಗೆ ಹೋಗ್ತಿದ್ದೆ. ಇವತ್ತು ಬಹುಶಃ ಪತ್ರಕರ್ತರಿಗೆ 5 ಲಕ್ಷದಷ್ಟು ಆರೋಗ್ಯ ವಿಮೆಯನ್ನು ಕೊಡೋ ಘೋಷಣೆ ಕೂಡ ಅಲ್ಲಿ ಮಾಡ್ತಾರೆ. ಇದೇ ಕಾರ್ಯಕ್ರಮ. ಪತ್ರಿಕಾ ದಿನಾಚರಣೆಯನ್ನು ಪ್ರತಿ ವರ್ಷ ಈಗ ಸರ್ಕಾರನೇ ಆಚರಣೆ ಮಾಡುವಂಥ ಸಂಪ್ರದಾಯ ಮತ್ತು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕಾ ಮಟ್ಟದಲ್ಲೂ ಕೂಡ ಆಚರಣೆ ಮಾಡುವಂಥ ಸಂಪ್ರದಾಯ ಒಂದು ಬಂದಿದೆ.